ಶಿಂಧಿ ಕುರ್ಬೇಟ ಗ್ರಾಮ ಪಂಚಾಯಿತಿ 26 ಸದಸ್ಯರ ಸದಸ್ಯತ್ವ ರದ್ದು. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಶಿಂಧಿ ಕುರ್ಬೇಟ ಗ್ರಾಮದಲ್ಲಿ ಖೋಟಿ ದಾಖಲೆ ಹೆಸರಿನಲ್ಲಿ ಆರೋಪ. ಆಸ್ತಿ ವರ್ಗಾವಣೆ ದಾಖಲೆಗಳನ್ನು ಪರಿಶೀಲಿಸದೆ ಶಾಂತಾ ನಾಗಪ್ಪ ಪೋದ್ದಾರ್ ದಾಖಲೆ ಸೃಷ್ಟಿಸಿ ಅಕ್ರಮವಾಗಿ ಆಸ್ತಿ ವರ್ಗಾವಣೆ ಮಾಡಿರುವ ಆರೋಪದ ಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿ 26 ಸದಸ್ಯರ ಸದಸ್ಯತ್ವ ರದ್ದುಗೊಳಿಸಿದೆ. ಮುಂದಿನ 6 ವರ್ಷ ಚುನಾವಣೆಗೆ ಅನರ್ಹಗೊಳಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಆದೇಶ ಹೊರಡಿಸಿದ್ದಾರೆ. 2022 ಫೆಬ್ರವರಿ 25 ಮತ್ತು ಮಾರ್ಚ್ 25 ಜರುಗಿದ್ದ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಗ್ರಾಮದ ಸರ್ವೆ ನಂಬರ್ 661ಕ್ಕೆ ಸಂಬಂಧಿಸಿ ಕೊಟ್ಟಿ ಹೆಸರಿನಲ್ಲಿರುವ ಆಸ್ತಿಯನ್ನು ರಾಮಚಂದ್ರ ದಾನಪ್ಪ ಪೋತದಾರ್ ಹೆಸರಿಗೆ ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿರುವುದು ಸಾಬೀತಾದ ಹಿನ್ನೆಲೆ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರ ಸದಸ್ಯತ್ವ ರದ್ದುಗೊಂಡಿದೆ. ಕರ್ನಾಟಕ ರಾಜ್ಯ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 48(4) ಮತ್ತು 48(5) ಅಡಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಪಾಟೀಲ್, ಉಪಾಧ್ಯಕ್ಷ ಭೀಮಪ್ಪ ಬರ್ನಾಳಿ, ಸದಸ್ಯರಾದ ಫಕೀರಪ್ಪ ಬೋವಿ, ಗಜಾನನ್ ಪಾಟೀಲ್, ಶಾಂತವ್ವ ಕೌಜಲಗಿ, ಮಾರುತಿ ಜಾಧವ್, ಅಮೃತ ಕಳ್ಯಾಗೋಳ್, ರುಕ್ಸಾರ್ ಜಮಾದಾರ್, ರೂಪಾ ಕಂಬಾರ್, ಶಾಂತವ್ವ ಬೋವಿ, ಸುರೇಖಾ ಪತ್ತಾರ್, ಇಬ್ರಾಹಿಂ ಮುಲ್ಲಾ, ಚಾಂದವಿ ಸೌದಾಗರ್, ರಾಮಪ್ಪ ಬೆಳಗಲಿ, ಶಂಷಾದ್ ಸೌದಾಗರ್, ಮಂಜುಳಾ ಖರೋಶಿ, ಮಂಜುನಾಥ್ ಗುರುಕ್ಷೇತ್ರ, ರಾಮಕೃಷ್ಣ ಗಾಡಿವಡ್ಡರ್, ಸುಮಿತ್ರಾ ಮಾಯಣ್ಣಿ, ಪಾರ್ವತಿ ಜೋತೆನ್ನವರ್, ಅಡವೆಪ್ಪ ಬೆಕ್ಕಿನವರ್, ಸಿದ್ದಪ್ಪ ಕಟ್ಟಿಕಾರ್, ಬಸ್ಲಿಂಗವ್ವ ಭಜಂತ್ರಿ, ಲಕ್ಷ್ಮೀಬಾಯಿ ಸೂರ್ಯವಂಶಿ, ನಿಸಾರ್ ಅಹಮದ್ ಜಕಾತಿ, ಅಶೋಕ್ ಮೇತ್ರಿ, ಸುರೇಖಾ ಗಾಡಿವಡ್ಡರ್, ಶ್ರೀಕಾಂತ್ ಕಳ್ಯಾಗೋಳ್ ಅವರ ಸದಸ್ಯತ್ವ ಅನರ್ಹಗೊಳಿಸಲಾಗಿದೆ.